ಏಯ್ ಅಲ್ಲ ಕಣಪ್ಪ, ಅಲ್ಲ ನನ್ನ ಯಾಕೆ ದಪ್ತೀಯ ಮನೆಯದವರೆಗೆ? ಏಯ್ ಉದಾಸ್ಲ ಆ ಕಡೆ ನಿಂತ್ಕೊಂಡು ಮಾತಾಡ್ಬೇಕು. ಉದಾಸ ದಾಟಿ ಕಡೆಗೆ ಬಂದಿದ್ದೆ ಅಂದ್ರೆ ಕಾಲ್ ಕಡ್ದಾಕ್ಬಿಡ್ತೀನಿ. ಮತ್ತೇನಿಲ್ಲ. ಅಲ್ಲ ಯಾಕೆ ಅಂತ ನಾವ್ಯಾಕೆ ಹೋಗ್ಬೇಕು? ಯಾಕೆ ಮನೆ ತಪ್ತಿದ್ಯಾ? ಯಾತ್ರ ತೀರ್ಮಾನ ಆಗಿಲ್ಲ ಅಂದ್ರೆ ನೀನ್ ಹೆಂಗ್ ತಪ್ತೀಯ ಅಂತಂದು ನೀನ್ ಈಗ ಬೇಡ ಅಂದ್ರೆ ನಾವು ಒಳಗೆ ಬರೋದಯ್ಯ. ಹೆಂಗ್ ಬರ್ತೀಯ? ಯಾಕೆ ಬರ್ತೀಯ? ಏನೈತೆ ಅಂತ ಬರ್ತೀಯ? ಯಾರಪ್ಪಂದು ಐತೆ ಅಂತ ಬರ್ತೀಯ? ನಂದು ನಮ್ಮ ಅಪ್ಪಂದಿರೋದಕ್ಕೆ ಬರ್ತಿರೋದು. ನಿಮ್ಮಪ್ಪಲ್ಲ ನಿನ್ನ ನೆಗದ್ ಬಿದ್ದೋದ ನಿನ್ ಪಾಲಿಗೆ. ಯಾವಾಗ ನಮ್ಮ ಎದುರು ನಿಂತ್ಕೊಂಡು ಈ ಇವಳು ಕರ್ಕೊಂಬಂದಿದ್ದಿಲ್ಲ, ಇವಳು ಕಟ್ಕೊಂಡು ಯಾವಾಗ ಬಂದು ಅವಾಗ್ಲೇನೆ ನಂದು ನಿಂದು ನಮ್ಮ ಮನೆ ತನದ್ದು ನಿಂದು ಎಲ್ಲ ಸಂಬಂಧನು ಎಳ್ಳು ನೀರು ಬಿಟ್ಟಾತು. ಅಯ್ಯ ನಿಮಗೆ ಬೇಡಲಿಲ್ಲ ಸಂಬಂಧ, ನನಗೇನು ಬೇಕಾಗಿಲ್ಲ. ನನಗೆ ಕೊಡ್ರಿ, ಹೋಗ್ತೀನಿ ನಾನು. ಬೇಕಾಗಿಲ್ಲ, ನಾನು ನಿಮ್ಮ ಮಕ್ಕಳನ್ನ ನೋಡಲ್ಲ. ಅದೇನೋ ಹಂಗ್ ಮಾಡತ್ತೀಯ? ಪಾಪ ಹೇಳ್ತೀನಿ ಕೇಳು. ಈಗ್ಲೂ ಹೆಂಗ ನಿಮ್ಮ ಅಪ್ಪಗೆ ಹೇಳಿ ಒಪ್ಪಿಸ್ತೀನಿ ನಾನು. ತಗೊಂಡೋಗ ನೌಟಂಕಿ ರಾಣಿ, ನೌಟಂಕಿ ರಾಣಿ ಅವ್ಳು ತಗೊಂಡೋಗ ಮನೆ ಬಿಟ್ಬರಕಪ್ಪ. ಹೇಳಿ ಕೇಳು. ನೀನು ಒಂದು ಎಣ್ಣೆನಮ್ಮ, ನೀನು ಒಂದು ಎಣ್ಣ. ನಿನ್ನ ದೊಡ್ಡ ಮಗಳು ಅದಲ್ಲಲ್ವಾ, ದೊಡ್ಡ ಮಗಳು, ಅವಳು ಒಳಗೆ ಮದುವೆ ಆಯ್ತಲ್ಲ, ಮತ್ತೆ ಅವಳು ಮಾತ್ರ ಅವ್ರ ಅತ್ತೆ ಮಾವ ಮನೆ ಮೇಲೆ ಇರಕ್ಕೆ ಬಿಟ್ಟಿದ್ದೀರಾ? ಅವ್ರ ಅತ್ತೆ ಮಾವನು ಇದೇ ರೀತಿ ಒದ್ದು ಓಡಿಸಿದ್ರೆ ಹಂಗೆ ತಂದು ಇಕ್ಕಿಂತಿದ್ರಾ ನಿಮ್ಮ ಮನೆಗೆ? ನಿನ್ನ ಮಗಳಿಗಾರೆ ಒಂದ್ಯಾಯ, ನಮಗಾರೆ ಒಂದ್ಯಾಯನಾ? ಸರಿತಾನಮ್ಮ ಇದು ಮಾತು? ನಿನಗೆ ಸರಿ ಅನಿಸ್ತತಾ? ಏಯ್ ನನ್ನ ಮಗಳಲ್ಲಿ ಇವಳಲ್ಲಿ ನನ್ನ ಮಗಳು ಎಡಗಾಲ್ ಬೆಳ್ಳಿಗತ್ತಲ್ಲಿ ಇವಳು, ಗೊತ್ತಾಯ್ತಾ? ನಿಮ್ಮ ಅಕ್ಕನ ಹೋಲಿಕೆ ಮಾಡಿ ಮಾತಾಡ್ತೀಯ ಇವಳಿಗೆ? ರವಿ ಬೇಡ ಬಾ ರವಿ, ಸುಮ್ಮನೆ ಹೋಗೋಣ. ಈ ಕೂಲಿ ಮಾಡ್ಕೊಂಡಿದ್ದು ಪರವಾಗಿಲ್ಲ ಬಾ. ನೀನು ಯಾಕೆ ಇಷ್ಟೊಂದು ಇದು ಮಾಡ್ತಿದೀಯಾ? ಊದೇ ಊದು, ಇನ್ನು ಕಿವಿ ಊದು ಅವನಿಗೆ. ಹಿಂಗ್ ಊದಿ ತಂದ್ಬಿಟ್ಟಲೆ, ಹಿಂಗ್ ಊದಿ ನನ್ನ ಮಗುನ ಸರಿಗಾಗೆ ಗಂಟ ಕಟ್ಬಿಟ್ಟಾಳ ಹಂಗೇನಿ ಗಂಟ. ಯಾಕಮ್ಮ? ಯಾಕೆ ಅವಳೇನಾರು ಅಂದ್ಲ ನಿನಗೆ? ನಿಮ್ಮ ಜೊತೆ ಜಗಳ ಆಡಬಾರ್ದು, ನಿಮಗೇನು ಅನ್ಬಾರ್ದು ಅಂತಂದೆ ಅವಳು ಪಾಪ ಬೇಡ ಅಂತಂದು ಬಾ ಹೋಗೋಣ ಅಂತ ಕರಿತಿದ್ದಾಳೆ. ಅವಳಂತ ಒಳ್ಳೆ ಮನ್ಸಗಳಿಗೆ ಹಿಂಗೆ ಅಂತೀರ, ನಿನಗೆ ಒಳ್ಳೆ ಸಾವು ಬರ್ತದ ನಿನಗೆ? ಅಯ್ಯೋ 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 ಅಣ್ಣ, ಅಯ್ಯೋ ಅಯ್ಯೋ ಅಪ್ಪ ನೋಡಪ್ಪ, ಮಾತಾಡು. ಅಲ್ಲಿ ನಿಮ್ಮ ಅಮ್ಮನ ಸಾಯಸ ಮಟ್ಟಕ್ಕೆ ತಂದ್ಬಿಟ್ಟಾನೆ. ಲೇ ಏನೇನು ಹೇಳ್ಕೊಟ್ಟಿದ್ಯಾ? ನೀನ್ ಬೇಕಿರಿ ಮನೆಗೆ ಏನೋ ನಿನ್ ಮೈ ತುಂಬಿಸ್ಕೊಂಡ್ವಿ ಅಂತಂದ್ರೆ ಆ ಕಾಪಿಗೆ ವಿಷಯ ಕೊಡಂತ ನೀನು ಅದನ್ನ ಬೇಕಿರಿ ಮಾಡ್ಬಿಟ್ಟು ಮಗು ಕೈಲಿ ಹಾಕಿಸ್ಬಿಡ್ತೀಯ ನೀನು ಅಂತ ಲೌಡಿ ನೀನು. ಅವಳು ಯಾಕೆ ಅಂತ ಕೆಲಸ ಮಾಡ್ತಾಳೆ? ಬೇಕಿರಿ ನೀನ್ ಮಾಡ್ತೀಯ ನೋಡು. ದುಡ್ನಾಸಿಗೆ ಅಣ್ಣನ ಮಗ್ಳು ಮದುವೆ ಮಾಡ್ಕೋಬೇಕು ಅಂತಂದು ಬೇಕಿರಿ ನಮ್ಮನ್ನ ಏನ್ ಬೇಕಿರಿ ಮಾಡಂತಾರ ನೀನು ಅಂತ ಬುದ್ಧಿ ನಿಮಗೆ ಗಂಡ ಹೆಂಡತಿಗೆ. ಯಾಕೆ ಭಾಳ ಮಾತಾಡ್ತೀಯಲ್ಲ? ಯಾಕೆ ಅವಲೇ ಕೊಟ್ಟಿದ್ದು ಸಾಲದೇನು? ಇನ್ನೂ 4 ಬೇಕಾ ಖರ್ಚಿಗೆ? ನಾನೇನು ಎಳೆ ಹುಡುಗ ಅಲ್ಲ, ನೀನು ಒದಿಸ್ಕೊಂಡು ನೋಡಕ್ಕೆ. ನಾನು ತಿರುಗಿಸ್ಕೊಟ್ಟೆ ಅಂದ್ರೆ ನಿನ್ ಕೈ ತಡ್ಕೊಳಕ್ಕಾಗಿರ್ಬಾರ್ದು, ಹಂಗೋಗಿರ್ತೀಯ. ಜಯಮ್ಮ ಇವನಾಲೆ ಮಿತಿ ಮೀರ್ ಹೋಗಿದ್ದಾನೆ ಜಯಮ್ಮ. ಇವನಾಲೆ ಇವನ್ ದಾರಿ ತಿನ್ಕೊಂಡು ಭಾಳ ಕಷ್ಟ ಐತಿ. ಭಾಳ ಕಷ್ಟ ಐತಿ. ಇವನಾಲೆ ಕೈ ಸಿಗ್ಲಾದಷ್ಟು ನಿಲ್ಕಕ್ಕೆ ಆಗ್ದಿರುವಷ್ಟು ಅದು ಹೋಗ್ಬಿಟ್ಟ ನಾಲೆಯ. ಊನಣ್ಣ ಎಲ್ಲೋಗಿದ್ರಿ? ಎಲ್ಲಿ ಕರ್ಕೊಂಡೋಗಿ ಏನಾಗಿರಿ ನನ್ನ ಮಗನೊಟ್ಟೆಗೆ? ನನ್ನ ಮಗ ಹುಡ್ತಾವಿಂದನು ಒಂದು ನಮಗೆ ಎದುರು ಮಾತಾಡ್ತಿರ್ಲಿಲ್ಲ. ಹಂಗಿದ್ದನ್ನ ಹೆಂಗ್ ಚೇಂಜ್ ಮಾಡ್ಬಿಟ್ರಲ್ಲಿ ಹಂಗೇನೆ. ಹಿಂಗಿದ್ದಾಳೆನ ಹಿಂಗ್ ತಿರುವಾಕ್ಬಿಟ್ಟಿದ್ರ ಹಂಗೇನೆ. ಮಳ್ಳಿ ಇನ್ನೊಂದು ನೋಡ ಮಳ್ಳಿ ಹಂಗೇನೆ. ಏನು ತಿಳಿಯಲ್ಲ ನಂಗೆ ಇಟ್ಕೊಂಡೆ ಹಂಗೆ ತಂದುಬಿಟ್ಲ ಹಂಗೆ ನಮ್ಮ ಅಂತನಕ್ಕೆ ಹಂಗೇನೆ. ದರಿದ್ರ ನನ್ನ ಪಾರಿಯಾಗಿ ದರಿದ್ರ, ನೀನ್ ದರಿದ್ರ. ಸುಮ್ಮನಿರ್ ರವಿ. ಇಲ್ಲೇ ಸೂರ್ಗೆ ತಾರಾಗ್ತಿದ್ರು ಚದುರಿ ಚಿಂತೆ ಅಂತೆ. ಸುಮ್ ಕುತ್ಕೊಳ್ಳಿ ನಿನ್ನ ಅತ್ಲಾಗೆ. ಮುಂದೆ ನೋಡೋಣ ಏನಾಗುತ್ತೆ ಅಂತಂದು. ಅವಳ ಮನೆಗೆ ಅವಳನ್ನ ದಬ್ಬಿರ ಸಾಕನಾಗಿದೆ. ಇವಳಿಗೆ ಇಲ್ಲಿ ಮದುವೆ ಮಾಡಿಲ್ಲ ಅಂತಂದ ಹಂಗೇನೆ ಮಾಡೋವರೆಗೂ ಸ್ವಲ್ಪ ತಡ್ಕ. ಸುಮ್ನಿರ ಮಗವ್ರು ಯಾಕಮ್ಮ? ನಿಮ್ಮತ್ತೆ ಟೆನ್ಷನ್ ಆಗಿದ್ದಾಳೆ, ಸುಮ್ನಿರು. ನನಗೆ ಭಾಳ ಮಾತು ಬೇಡ ಅಷ್ಟೇನೆ. ನಿಮ್ಮ ಮನ್ಸಾಗ ಇನ್ನೂ ಹುಚ್ಚುಚ್ಚುಚ್ಚುಚ್ಚುಚ್ಚು ಆಲೋಚನೆ, ಹುಚ್ಚುಚ್ಚುಚ್ಚು ಆಸೆಗಳು ಇದ್ವು ಅಂತಂತಂದ್ರೆ ಎಲ್ಲ ಗಂಟು ಕಟ್ಟಿ ನೀರ್ನಾಗೆ ಸುಸ್ಬಿಡ್ರಿ. ಹೇಳಿದೀನಿ ನೋಡು. ಏಯ್ ನನ್ನ ಕಣ್ಣು ಮುಂದೆ ಆಡು ಬೆಳೆದಿರ ನೀನು ಯೋಸ್ ಮಾತಿರ್ತಿರಲ್ಲ ನೀನು. ನಾನು ಹೇಳ್ತಿರೋದು ಇಷ್ಟೇನೆ, ಮಗ ಆಗಿ ನಮ್ಮನೆಗೆ ಹೊಸಲು ದಾಟಿ ಒಳಗೆ ಬರಂಗಿದ್ರೆ ಬಾ, ಇಲ್ಲ ನಾನು ಇವಳು ಗಂಡನಾಗಿರ್ತೀನಿ ಅಂತಂತಂದ್ರೆ ತೊಲಗು ಮನೆಯಿಂದ ಹೊರಗೆ. ತಲೆ ಮೇಲೆ ಒಂದು ತಮಗೆ ನೀರು ಒಯ್ಕೊಂಬಿಡ್ತೀನಿ ನಾನು ನಿಮ್ಮ ಮಗನೇ ಇಲ್ಲ ಅಂತಂತಂದು. ನಾನು ಯಾಕೆ ನಿನ್ನ ಮಗ ಅಂತಂದೇಳಿ ಮನೆ ಒಳಗೆ ಬರೋಣ? ಬೇಕಾಗಿಲ್ಲ. ನಿಮ್ಮಂತ ತಂದೆ ತಾಯಿಗೆ ನನ್ನ ಮಗ ಅಂತಂದು ಹೇಳ್ಕೊಳಕ್ಕೆ ನೀನು ನಾಸಿಕೆ ಹಾಕುತ್ತೆ, ನಾಸಿಕೆ. ಅಲ್ಲಪ್ಪ ಇಷ್ಟೊಂದು ಹೇಳ್ತೀಯಲ್ಲ, ನಾನು ನಿನ್ನ ಒಳ್ಳೇದು ಕೇಳಿದ್ದೀನಿ, ನಾನು ನಿನ್ನ ಒಳ್ಳೇದು ಮಾಡಿದ್ದೀನಿ, ಹಂಗೆ ಹಿಂಗೆ ಅಂತಂತಂದು. ಅವ್ನು ಯಾರೋ ಪಟೇಲ, ಕೋಟಿಗಟ್ಟಲೆ ಆಸ್ತಿ ಐತೆ, ಒಬ್ಳೆ ಮಗಳು ಅಂತಂದು. ಅವಳು ಯಾವಳಿಗೋ ಯಾತ್ರದ್ದು ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ ಅಂತಳ್ನ, ಮತ್ತು 2 ಕಾಲು ಊನ ಪೂರ್ತಿ ಬುದ್ಧಿನೂ ಸರಿಯಾಗಿಲ್ಲ ಅಂತಳು ಅಂತಂದ್ಬಿಟ್ಟು ನನಗೆ ಕಟ್ತೀನಿ ಅಂತಂದು ಹೇಳ್ತೀರ. ಮತ್ತು ನೀನು ಎಷ್ಟು ಮಟ್ಟಿಗೆ ಇದೆಯಪ್ಪ ನಿನ್ನ ಮತ್ತೆ? ನಿನ್ನ ಮಗನ ಜೀವನ ಅವಾಗ ಗೊತ್ತಾಗಲಿಲ್ಲ ಕಣ್ಣಿಗೆ? ಏಯ್ ಅವ್ರಿಗೆ ಏನು ಕಮ್ಮಿ ಆಗಿದೆ? ಕುಂತ್ಕೊಂಡು 3 ತಲೆಮಾರಲ್ಲ 6 ತಲೆಮಾರು ಕುತ್ಕೊಂತಿದ್ರು ಕರಗದಾರಷ್ಟು ಆಸ್ತಿ ಇತ್ತವ್ರಿಗೆ. ಅವ್ರ ಮನೆಗೆ ಮದುವೆ ಆಯ್ತಂದ್ರೆ ನಿನ್ ಬದುಕು ಬಂಗಾರ ಆಗಿರೋದು. ಈಗ ಮಾಡ್ಕೊಂಬಂದಿದ್ದೀನಿ ನೋಡು ಹಂಗೆ ಕಾಗೆ ಬಂಗಾರನ.
ಅಯ್ಯೋ ಹೋಗು ಅಂದಳು ಕಟ್ಕೊಂಡು ನಾನು ಜೀವನ ಪೂರ್ತಿ ಇರೋದೊಂದು ಜೀವನ ಹೇಗಕ್ಕಿಂತ ನನಗೆ ಬೇಕಾಗಿರೋ ನನ್ನ ಬಂಗಾರನೇ ನನ್ನ ಪಾರಿ ಅವಳೊಬ್ಳು ನನ್ನ ಜೊತೆಗಿದ್ರೆ ಸಾಕು, ಯಾರೇ ನನಗೆ ಬೇಕಾಗಿಲ್ಲ. ಹೌದು ಕಣೋ ಹೌದು. ಬೆಲ್ಲಿಂದ ಬಂದ್ರೆ ಈ ಬೊಸಡಿ ಇದ್ಮೇಲೆ ನಾವ್ಯಾಕೆ ನಿನಗೆ ತಂದೆ ಬೇಡ ತಾಯಿ ಬೇಡ ಯಾವಳು ಬೇಡ ನಿನಗೆ? ಅರೆ ಅಷ್ಟು ಮಟ್ಟಕ್ಕೆ ನಿಂತಿದ್ಯಾ ನೀನು? ಅರೆ ಎಲ್ಲದನ್ನು ಬಿಟ್ಟಳೆ. ಅವಳೇ ಬೇಕು ಅಂದನು ಹೋಗಮ್ಮತ್ತೆ ಅವಳ ಹಿಂದೆ. ಯಾಕೆ ಇಲ್ಲೇ ನಿಂತಿದ್ಯಾ? ತೊಲಗು ಅಂತ ಮನೆಯಿಂದ ದಬ್ಬಿದ್ದೀನಲ್ಲ, ಹೋಗ್ ಮತ್ತೆ. ಕೊಡು ಹೋಗ್ತೀನಿ, ನನ್ನ ಪಾಲಿಂದ ಈಗ ಬಡದ್ ಬಿಡು, ನಾನು ಹೋಗ್ತೀನಿ. ಇದು ನಿಂದು ಕಣ ತಗೊಳ್ಳೋ ಅಂತಂದು ಹೇಳು. ತಗೊಂಡು ನಾನು ಇವತ್ತು ಜಾಗ ಖಾಲಿ ಮಾಡ್ತೀನಿ. ನಿನ್ನ ಮಕ್ಕಳು ನೋಡಲ್ಲ, ನಿಮ್ಮ ಮನೆ ಹೆಂಗೈತಂತ ನಿಮ್ಮ ಮನೆ ಬಾಗಿಲು ನಾನು ದೊಡ್ಡ ನೋಡೋದಕ್ಕೆ ಹೋಗೋದಿಲ್ಲ. ಹಾಗೆ ನಾವು ಸತ್ರು ಕೆಟ್ಟು ಬರಲ್ಲ ನೀನು. ಬೇಡ ಅಂತ ನೀವು ತಾನೇ ಬೇಳ್ತಿರೋದು. ನನಗೆ ನಿಮ್ಮ ಜೊತೆಗೆ ಇದ್ದು ಭಾಳಕ್ಕೆ ಇಷ್ಟ. ನೀವು ತಾನೇ ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಅಂತ ಹೇಳ್ತಿರೋದು, ಅದಕ್ಕೆ ಹೋಗ್ತಿದ್ದೀನಿ. ಬೇಡ ಬಿಡು. ನಿನ್ನನ್ನೇನು ಹೇಳ್ತಿಲ್ಲ ಮನೆ ಬಿಟ್ಟು ಹೋಗು ಅಂತ ತಂದು ಅವಾಗ ಅವಳು ಇಟ್ಕೊಂಡಿದ್ದಿಲ್ಲ ಬೆನ್ನಿಂದೆ, ಅವಳು ತಗೊಂಡೋಗಿ ಅವ್ರ ಮನೆಗೆ ಹಾಕ್ಬಾ ಅಂತಂದು ಹೇಳ್ತಿರೋದು. ಬಿಡಕ್ಕಲ್ಲ ಅವಳು ಕಟ್ಕೊಂಡ್ ಬಂದಿರೋದು ಜೊತೆಗೆ ಬಾಳಕ್ಕೆ. ನಿನ್ ಜೊತೆಗೆ ಬಾಳನಾಗಿದೆ, ಹೋಗು, ಇನ್ನೇ ಮಾಡಕ್ಕಾಗುತ್ತೆ. ಅದಕ್ಕೆ ಕಣಮ್ಮ ಜಯಮ್ಮನವ್ರೆ, ಅದಕ್ಕೆ ಹೇಳ್ತಿರೋದು. ನನ್ನೇ ಕೊಡ್ರಿ ಹೋಗ್ತೀನಿ ಅಂತಂದು. ಈ ಮನೆಗೆ ನನಗೇನು ಯಾತ್ರದ್ದು ಬೇಕಾಗಿಲ್ಲ. ಈ ಮನೆಗೆ ಭಾಗ ಕನ್ಸ್ ಕಾಣ್ಬೇಡ ನೀನು. ಈ ಮನೆ ಅಲ್ಲ, ಹೊಲ ಜಮೀನು ನಂದು ಏನು ಅಂತಂತಂದು ಐತೋ ಅದ್ರಾಗ ಒಂದು ಅಡಿ ಅಲ್ಲ 1 ಇಂಚು ಜಾಗ ನಿನಗೆ ಕೊಡೋದಿಲ್ಲ. ಎಲ್ಲನ ಭಿಕ್ಷೆ ಎತ್ಕೊಂಡು ದೇವಸ್ಥಾನದ ಮಕ್ಕಳು ಜೀವನ ಮಾಡೋಕೋ ಹೋಗಿ. ಇಲ್ಲೇ ಬಂದಿದ್ದಿ ಹೇಳಕ್ಕೆ? ಯಾಕೆ ಇವಳು ನಾ ಓಡಿಸ್ಕೊಂಡು ಕಟ್ಕೊಂಡು ಮದ್ವೆ ಆದ್ ಬಂದಲ್ಲ, ಯಾಕೆ ಅವಾಗಿಲ್ಲ ನಿನಗೆ ಗರ್ವ ಪರ್ವು ಅಂತಂತಂದು ನನ್ನ ಹತ್ರ ಏನೈತೆ ಏನಿಲ್ಲ ಅಂತಂತಂದು ಹೋಗು. ಈಗ ನೀನು ಕೊಡಲ್ಲ. ಗೊತ್ತೈತೆ ಬಿಡು ನನಗೆ ಹೆಂಗೆ ತಗೋಬೇಕು ಅಂತ. ನನಗೆ ಗೊತ್ತೈತೆ, ನನಗೆ ಭಾಳ ಚೆನ್ನಾಗಿ ಗೊತ್ತೈತೆ ಹೆಂಗೆ ತಗೋಬೇಕು ಅಂತಂದು. ಹಿಂಗೆ ಚೆನ್ನಾಗಿ ಗೊತ್ತಿರೋ ಹೋಗಿ ಹೆಂಗೆ ತಗಂತಿ ಅಂತಂದು ನಾನು ನೋಡೇ ಬಿಡ್ತೀನಿ. ಇನ್ನು ಗಟ್ಮುಟ್ಟಾಗಿದ್ದೀನಿ. ಅದಕ್ಕೆ ಅನ್ನ ತಿಂಡಿ ಎಲ್ಲದನ್ನು ಕಟ್ ಮಾಡಿಬಿಟ್ಟು ಹಂಗೆ 3 ಹೊತ್ತಿ 3 ಮುದ್ದೆ ಹಂಗೆ ಜಡ್ಕೊಂಡು ಆರಾಮಾಗಿ ಜಟ್ಟಿ ಆಗಿದ್ದೀನಿ ನಾನು ಹಂಗೇನೆ. ಅಯ್ಯೋ ನೀನು ಹಾಕೋ ಕೂಳು ನಾವು ಕಂಡಿಲ್ವಾ? ನಿನ್ನ ಕೂಳು 6 ಕೇಳಲ್ಲ 3 ಇಳಿಯಲ್ಲ ಅಂತ ಕೂಳು ತಿಂದ್ಬಿಟ್ಟು ನಮ್ಮನ್ನು ಈ ಸ್ಪರ್ಶ ಅಯ್ಯೋ ಅನ್ಸಿದ್ಯಾ? ತಗ ತಿನ್ನ ಕೊಟ್ಟೆ ಕೂಳು ಇಲ್ದಂಗೆ ದುಂಡ್ಗಿಟ್ಟು ಅದು ಯಾರಿಗಿಟ್ಟು ಹೋಗ್ತೀಯ ಗೊತ್ತಿಲ್ಲ. ಜಾಸ್ತಿ ಮಾತು ಬೇಡ. ಈಗಿರೋದಿದ್ರೆ ಒಬ್ಬನೇ ಒಳಗೆ ಬಾ, ಇಲ್ಲ ಕರ್ಕೊಂಡು ಹೋಗ್ತಾ ಇರೋ ದರಿದ್ರನ ಜೊತೆಗೆ. ನನಗೂ ಗೊತ್ತಿದ್ ಬಿಡು, ಹೋಗಿ ನಾ ಪಂಚಾಯತಿಗೆ ಹಾಕ್ತೀನಿ ಈಗ. ಅಷ್ಟು ಮಟ್ಟಿಗೆ ಬಂದ ನಾಳೆ ಪಂಚಾಯತಿ ಹೋಗ್ತೀನಿ ನಿಮ್ಮ ಅಪ್ಪನ ಹೆಸರಿಗೆ. ನಮ್ಮಪ್ಪನ ಹೆಸರು ಮಸಿ ಬೆಳಕ್ಕೆ ಹುಟ್ಟಿದಲ್ಲ ನೀನು. ಸಾಕು ಸುಮ್ಮನಿರಮ್ಮ. ಹಾಕ್ಲಿ ಬಿಡೆ, ಹಾಕ್ಲಿ ಗೊತ್ತೈತೆ ನನಗೂ ಏನು ಮಾಡಬೇಕು ಅಂತಂದು. ನನಗೂ ಏನು ಮಾಡ್ಬೇಕಂತ ಗೊತ್ತೈತೆ. ಈಗಲೇ ಹೋಗಿ ಪಂಚಾಯತಿಗೆ ಹಾಕ್ತೀನಿ. ಹಾಕೋಗಲೇ, ಇಲ್ಲಿ ಯಾರು ಎದುರಿಲ್ಲ ನೋಡ್ರಿ. ನನಗೇನು ಇರೋ ಬರೋ ಆಸ್ತಿನೆಲ್ಲ ಭಾಗ ಮಾಡ್ಕೊಡ್ಲಿ ಅಂತ ನಾನೇ ಕೇಳಿಲ್ಲ. ನಾವಿಬ್ರು ಜೀವನ ಮಾಡೋಕ್ಕೆ ಯಾವುದನ್ನೊಂದು ಹಳೆ ಮನೆ, 1-2 ಎಕರೆ ಹೊಲ, ಇಷ್ಟು ಕೊಟ್ಟಿದ್ರು ಸಾಕಾಗೋದು. ಹೆಂಗೋ ನಾನು ನನ್ನ ಪಾರಿ ಜೀವನ ಮಾಡ್ಕೊಂಡು ಆರಾಮಾಗಿರ್ತಿದ್ವಿ. ಆದರೆ ನಮ್ಮ ಅಪ್ಪ ನೋಡಿದ್ರೆ 1 ಇಂಚು ಜಾಗ ಸಮೇತ ನಮಗೆ ಕೊಡಲ್ಲ ಅಂತ ಹೇಳ್ತಿದ್ದಾನೆ. ಹೌದು, ನಾವು ಇಷ್ಟಪಟ್ಟು ಮದುವೆ ಆಗಿ ತಪ್ಪೇ ಆಗಿರ್ಬೋದು, ಓಡೋಕೆ ಮದುವೆನೇ ಆಗಿರ್ಬೋದು. ತಂದೆ ತಾಯಿಯಾಗಿ ಇವರು ನಾವು ಮಾಡಿರೋ ತಪ್ಪನ್ನ ಕ್ಷಮಿಸಿ ಒಪ್ಕೊಳ್ಳೋದು ಇವರು ಧರ್ಮ ಅಲ್ವಾ? ಏನೋ 4 ಮಾತು ಅನ್ಬೇಕು ಬಿಡಬೇಕು. ಪಾಪ ಇದರಲ್ಲಿ ಪಾರಿ ತಪ್ಪು ಏನಿಲ್ಲ ಅಂದ್ರೂ ಎಂತೆಂಥ ಮಾತು ನನ್ನ ಪಾರಿಗೆ ಬೈತಾರೆ, ನೋಡ್ತಾ ಇರಿ. ಅದಕ್ಕೆ ಈಗ ನನಗೂ ನಮ್ಮ ಜೀವನಾಂಶಕ್ಕೆ ಬೇಕಲ್ಲ, ಅದಕ್ಕೆ ನಾನು ಈಗ ಪಂಚಾಯತಿಗೆ ಹಾಕ್ತೀನಿ. ನಾನು ಇಷ್ಟು ವರ್ಷ ಕತ್ತೆ ದುಡ್ದೆ ಇವ್ರ ಹೊಲ್ದಾಗೆ. ನನಗೆ ಅಂತ ನಾನು 10 ರೂಪಾಯಿ ಇಟ್ಕೊಂಡಿಲ್ಲ, ಎಲ್ಲ ಇವರಿಗೆ ಅಂತಂದು ಬಸ್ತಿದ್ದಕ್ಕೆ ಇವತ್ತು ನೋಡ್ರಿ ನನ್ನನ್ನು ಬರ್ಗೈನ ಮಾಡಿಬಿಟ್ಟು ಮನೆಯಿಂದ ಹೋಗು ಅಂತ ಹೇಳ್ತೀರಿ. ಇದೆಷ್ಟು ಮಟ್ಟಿಗೆ ನ್ಯಾಯ ನೀವೇ ಹೇಳಿ ನೋಡೋಣ. ಅದಕ್ಕೆ ನಾನು ಈಗ ನಮ್ಮನೆ ವಿರುದ್ಧನೇ ನಾನು ಪಂಚಾಯತಿಗೆ ಆಗ್ತಾ ಇದ್ದೀನಿ. ನಾನು ಪಂಚಾಯತಿಗೆ ಆಗ್ತಿರೋದು ಸರಿನಾ ತಪ್ಪ ಅಂತಂದು ನೀವು ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರಿ, ಕತೆ ಹೀಗೆ ಮುಂದಕ್ತಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.